ವೇದಿಕೆಗೆ ಆಗಮಿಸಿದ್ದಾರೆ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಕೃಷಿ ಇಲಾಖೆಯ ಸಚಿವರಾದಂಥ ಎನ್ ಚಲುವರಾಯಸ್ವಾಮಿ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಇಂಡಿಯಾ 4 IAS ಅಕಾಡೆಮಿಯ ಸಾಧಕರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕಾರಣಕರ್ತರಾದಂಥ ರಿಟೈರ್ಡ್ ನಿವೃತ್ತ IAS ಅಕಾಡೆಮಿಯ ಚೇರ್ಮನ್ರಾದಂಥ ಕೇದಾರ್ ಅವರೇ ಹಾಗೂ ಒಬ್ಬ ಕನ್ನಡಿಗನಾಗಿ ಡೆಲ್ಲಿನಲ್ಲಿ ಕೆಲಸ ಮಾಡಿ ನಿವೃತ್ತಿ ಅಡ್ವಾನ್ಸ್ ಆಗಿ ತಗೊಂಡು ಈ ಒಂದು ಸಾಧಕರ ಜೊತೆ ನಾನು ಅವ್ರಿಗೆ ಕೈ ಜೋಡಿಸಿ ನನ್ನ ಕೈಲಾದಷ್ಟು ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಒಂದು ಅಕಾಡೆಮಿ ಮಾಡಲಿಕ್ಕೆ ಯುವಕರನ್ನ ಜೊತೆಗೆ ತಗೊಂಡು ಇವತ್ತು ಇಷ್ಟೆಲ್ಲ ಒಂದು ಸಮಾರಂಭ ಮಾಡಲಿಕ್ಕೆ ಕಾರಣಕರ್ತರಾದಂಥ CEO ನಮ್ಮ ಶ್ರೀನಿವಾಸ್ ಅವರೇ ಮತ್ತು ಮತ್ತೊಬ್ಬರು IFS ರಿಟೈರ್ಡ್ ನಿಮ್ಮೆಲ್ಲರಿಗೂ ಗೊತ್ತಿದೆ HC ಶ್ರೀಕಂಠಯ್ಯನವರು ಅಂತ ಅತ್ಯಂತ ನಮ್ಮ ರಾಜ್ಯದ ಸಮಾಜದ ಭಾಳ ಉನ್ನತ ಮಟ್ಟಕ್ಕೆ ಹೋಗಿದಂಥ ನಾಯಕರು, ಮುಖ್ಯಮಂತ್ರಿಗಳಾಗುವಂಥ ಅವಕಾಶ ಇದ್ದರೂ ಅನೇಕ ಕಾರಣಗಳಿಂದ ತಪ್ಪದಂಥ ಒಬ್ಬ ನಾಯಕರು ಅವರ ಹಳಿಮೆಯ ಶ್ರೀಕಂಠಯ್ಯನವರೇ ಹಾಗೂ ಈ ಒಂದು ಅಕಾಡೆಮಿಗೆ ಪೂರ್ಣ ಪ್ರಮಾಣದಲ್ಲಿ ಸಾಥ್ ಕೊಟ್ಕೊಂಡು ಫೌಂಡರ್ ಆಗಿ ನವೀನ್ ಅವರು ಮತ್ತು ನಯನ್ ಕುಮಾರ್ ಅವರು ಹಾಗೂ ಬಾಬು ಸಂದೀಪ್ ಅವರು ಹಾಗೂ ಪ್ರಶಾಂತ್ ಶ್ರೀನಿವಾಸ್ ಅವರು ಈ ಎಲ್ಲ ಇಷ್ಟೂ ಜನದ ಸಹಕಾರದಿಂದ ಇವತ್ತು 22 ಜನ UPSCನಲ್ಲಿ ಉತ್ತೀರ್ಣರಾಗಿ ಇವತ್ತು ಸಿವಿಲ್ ಸರ್ವಿಗೆ ಎಂಟ್ರಿ ಆಗ್ತಾ ಇದ್ದೀರಾ. ಇವತ್ತು ಈ ಅಕಾಡೆಮಿಯಿಂದ 19 ಜನ ಆದರೆ ಮತ್ತು ಈ ಅಕಾಡೆಮಿಯಿಂದ ಉತ್ತೀರ್ಣರಾದಂಥ ಪಕ್ಕದ ರಾಜ್ಯರು 3 ಜನ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಒಟ್ಟು ಭಾಳ ಸಾಧನೆಯನ್ನು ಮತ್ತು ಅಚೀವ್ಮೆಂಟ್ ಆಗಿದೆ ಸಿವಿಲ್ ಸರ್ವಿಸಿಂದ. ಅವರ ತಂದೆ ತಾಯಿಗಳಿರ್ಬೋದು, ಪೋಷಕರಿರ್ಬೋದು, ಅಕಾಡೆಮಿಯ ಹಿತೈಷಿಗಳಿರ್ಬೋದು, ಈ ಪ್ರೋತ್ಸಾಹ ಕೊಡ್ತಕ್ಕಂಥ ಅನೇಕ ಆಫೀಸರ್ಸ್ಗಳು ಬಂದಿದ್ದೀರಾ, ರಿಟೈರ್ಡ್ ಆಫೀಸರ್ಸ್ ಬಂದಿದ್ದೀರಾ, ಎಲ್ಲ ಮಾಧ್ಯಮ ಸ್ನೇಹಿತರು. ಬಹುಶಃ ಇಲ್ಲಿ ಹೆಚ್ಚು ಭಾಷಣ ಮಾಡುವಂಥ ಕಾರ್ಯಕ್ರಮ ಏನಲ್ಲ. ಸಿವಿಲ್ ಸರ್ವೀಸು ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಒಂದು ಪ್ರಮುಖವಾದಂಥ ನಮ್ಮ ರಾಷ್ಟ್ರದ ಸಂವಿಧಾನದಲ್ಲಿ ಒಂದು ಅವಕಾಶ. ನಮ್ಮ ಕೇದಾರ್ ಅವರು ಹೇಳ್ದಂಗೆ ಅದರ ಬಗ್ಗೆ ಇವತ್ತಿಗೂ ಪೂರ್ಣ ಪ್ರಮಾಣದಲ್ಲಿ ಗೊತ್ತಿರ್ಬೋದು, ಗೊತ್ತಿಲ್ಲದಲೇ ಇರ್ಬೋದು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿನಲ್ಲಿ ಇಟ್ಟೆಲ್ಲ ಹೋರಾಟ ಮಾಡಿ ಪ್ರಧಾನಿ ಆದವರು ಸಹ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ತಗೊಂಡ್ರೆ ಅದು ಆರ್ಡ್ರ್ ಆಗಿ ಹೊರಗಡೆ ಬರೋದು ಕ್ಯಾಬಿನೆಟ್ ಸೆಕ್ರೆಟರಿನೇ ಸೈನ್ ಮಾಡೋದು. ಅದು ನಿಮ್ಮ ಸಿವಿಲ್ ಸರ್ವೀಸಿನಲ್ಲಿ IAS ಆದವರು ಮಾತ್ರ ಸಿಕ್ಕೋದು. ಇವತ್ತು ಚೀಫ್ ಮಿನಿಸ್ಟ್ರಾಗಿ ನಾವು ಕ್ಯಾಬಿನೆಟ್ 34 ಜನ ಇದ್ದೀವಿ. ನಾವೇನೇ ತೀರ್ಮಾನ ತಗೊಂಡ್ರು ಅಲ್ಟಿಮೇಟ್ ನಮ್ಮ ಚೀಫ್ ಸೆಕ್ರೆಟರಿಯರೇ ಸಹಿ ಮಾಡಿ ಆದೇಶವನ್ನು ಮಾಡಬೇಕು. ಸಂವಿಧಾನ ಅಷ್ಟೊಂದು ಅವಕಾಶವನ್ನು ಸಿವಿಲ್ ಸರ್ವೀಸ್ಗೆ ಕೊಟ್ಟಿದೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಉದ್ಯಮಿ ಆಗ್ಬೋದು, ಸೈನ್ಸಿಸ್ಟ್ ಆಗ್ಬೋದು, ಅಥವಾ ಇಂಜಿನಿಯರ್ ಆಗ್ಬೋದು, ಡಾಕ್ಟ್ರ್ ಆಗ್ಬೋದು, ಬೇರೆ ಇನ್ನಿತರೆ ಅನೇಕ ಅವಕಾಶಗಳು ಜೀವನದಲ್ಲಿ ಒಂದು ಸಾಧನೆ ಮಾಡಿ ಸೇವೆ ಮಾಡುವಂಥ, ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಅವಕಾಶಗಳಿದೆ. ಅದರಲ್ಲಿ ಅತ್ಯಂತ ಭಾಳ ಅಲ್ಟಿಮೇಟ್ ಅಂತ ಏನು ಹೇಳ್ತೀವಿ ಆ ರೀತಿ ಇವತ್ತು ನಾವು ಸಿವಿಲ್ ಸರ್ವೀಸ್ಗೆ ಒಂದು ಅವಕಾಶಗಳಿದೆ. ಆದರೆ ಒಂದು ಸಿವಿಲ್ ಸರ್ವೀಸ್ ಮಾಡಿದ ತಕ್ಷಣವೇ ಭಾಳ ಜನ
ಒಳ್ಳೆಯ ಕೆಲಸವನ್ನು ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸ್ಕೊಂಡು ಹಗಲು ರಾತ್ರಿ ಮಾಡ್ತಕ್ಕಂಥವರು ಇದ್ದಾರೆ. ಕೆಲವರು ನಮಸ್ಕಾರ ಅಂದರೆ ನಮಸ್ಕಾರ ಅಂದೇ ಇರೋ ಅಧಿಕಾರಿಗಳೂ ಇದ್ದಾರೆ. ಎಲ್ಲವನ್ನೂ ನಾವು ಜೀವನದಲ್ಲಿ ನೋಡಿದ್ದೀವಿ. ಅದು ರಾಜಕಾರಣದಲ್ಲೂ ನೋಡ್ತೀರ, ಅಧಿಕಾರಿ ವರ್ಗದಲ್ಲೂ ನೋಡ್ತೀವಿ. ಎಲ್ಲ ರಂಗದಲ್ಲೂ ಇರ್ತಾರೆ. ಪ್ರತಿಷ್ಠೆ ಮಾಡೋರು ಇರ್ತಾರೆ, ಈಗೋ ಇರೋರು ಇರ್ತಾರೆ, ಸೌಜನ್ಯವಾಗಿ ಕೆಲಸ ಮಾಡೋರು ಇರ್ತಾರೆ, ಎಲ್ಲ ಥರದವರು ಇರ್ತಾರೆ. ಆದರೆ ಈ ದೇಶದ ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ನ್ಯಾಚುರಲ್ ಜಸ್ಟಿಸ್ ಅಂತಿದೆ. ನಿಮ್ಮೆಲ್ಲ ಕಾನೂನಿಗಿಂತ ನಿಮ್ಮ ವಾಸ್ತವ ಸತ್ಯನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಸಾಮಾನ್ಯ ಜನ ಏನಿದ್ದಾರೆ ನಮ್ಮ ದೇಶದಲ್ಲಿ ಅವ್ರಿಗೆ ನ್ಯಾಯ ಕೊಡ್ಬೋದು. ನಾನು ಭಾಳ ಜನ IAS ಆಫೀಸರ್ಗಳನ್ನ ಈ 30 ವರ್ಷ ರಾಜಕೀಯ ಜರ್ನಿನಲ್ಲಿ ನೋಡಿದ್ದೀನಿ. 3 ಬಾರಿ ಮಂತ್ರಿಯಾಗಿ ನೋಡಿದ್ದೀನಿ. ಇವತ್ತಿಗೂ ಸಹ ಭಾಳ ಅಭಿನಂದಿಸುವಂಥ ಅಧಿಕಾರಿಗಳು ಸಹ ಇದ್ದಾರೆ. ಪ್ರಾಕ್ಟಿಕಲ್ ಆಗಿರಬೇಕು. ಮತ್ತು ಈ ಕಾನೂನು ಇದೆಯಲ್ಲ ಒಂದು ಕೈಪಿಡಿ. ನಾನು ಮೊನ್ನೆ ಯಾರಿಗೋ ಹೇಳಿದೆ, ನಾವು ಯಾವುದೋ ಒಂದು ಆದೇಶ ಮಾಡ್ತೀವಿ, ಆ ಆದೇಶ ಒಂದು ರಾಜ್ಯಕ್ಕೆ ಹಾನಿ ಆಗುತ್ತೆ, 100 ಜನ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದರೆ ಕಾನೂನಿದೆ ಅಂತ ಮಾಡಬಾರ್ದು. ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಅಥವಾ ಸಣ್ಣ ಪುಟ್ಟದ್ದಾದರೆ ನಿಮ್ಮ ಲೆವೆಲಲ್ಲೇ ಅದನ್ನು ಸರಿಪಡಿಸಿ ಬದಲಾವಣೆ ಮಾಡಿ ಆ ಅನ್ಯಾಯ ಆಗ್ತಕ್ಕಂಥ ತಪ್ಪಿಸ್ತಾರಲ್ಲ ಅವರು ನಿಜವಾಗಿ ಮಾನವೀಯತೆಯಿಂದ ಮತ್ತು ಸೋಷಿಯಲ್ ಜಸ್ಟಿಸ್ ಕೊಡ್ತಕ್ಕಂಥದ್ದು, ನ್ಯಾಚುರಲ್ ಜಸ್ಟಿಸ್ ಕೊಡ್ತಕ್ಕಂಥದ್ದು, ಮತ್ತು ನೀವೆಲ್ಲರೂ ಸಹ ಅದನ್ನು ಕಾಮನ್ ಸೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಬಹುಶಃ ಅದರಿಂದ ಭಾಳಷ್ಟು ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ಅವಕಾಶಗಳು ನಮ್ಮ ಮುಂದೆ ಬೇಕಾದಷ್ಟಿದೆ. ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಕಾರ್ಯದರ್ಶಿಗಳಿಗೆ, ಅಥವಾ ಈ ರೀತಿ ಸಿವಿಲ್ ಸರ್ವಿಸ್ನಲ್ಲಿ IFS ಇರ್ಬೋದು, IRS ಇರ್ಬೋದು, IAS ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡೋರಿಗೆ ಭಾಳ ನೋಡು, ಆಕಾಶ ಹೇಗೆ ನಮಗೆ ದೂರ ಇದೆಯೋ ಅಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ, ನಿಮಗೆ ಸಾರ್ವಜನಿಕರಿಗೆ ಸಹಾಯ ಮಾಡಲಿಕ್ಕೆ ತುಂಬ ಅವಕಾಶಗಳಿದೆ. ಆದರೆ ನಿಮ್ಮ ಶ್ರಮ ಇರಬೇಕು, ನೀವು ಚರ್ಚೆ ಮಾಡಬೇಕು, ಇಂಥ ಹಿರಿಯವ್ರ ಜೊತೆ ತಿಳ್ಕೋಬೇಕು, ಮತ್ತು ಸ್ವಲ್ಪ ತಾಳ್ಮೆಯಿಂದ ನಾವು ಆ ಚೇರಕ್ಕೆ ಕೂತ್ಕೊಂಡ ತಲೆ ಸುತ್ತೋದನ್ನು ಕಡಿಮೆ ಮಾಡ್ಕೋಬೇಕು. ಇವೆಲ್ಲ ನೀವು ಮೈಗೂಡಿಸ್ಕೊಂಡ್ರೆ ಬಹುಶಃ ನಿಮಗೆ ತುಂಬ ನಿಮ್ಮ ಸರ್ವಿಸ್ನಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದೆ. ಇವತ್ತು ನಮ್ಮಲ್ಲಿ ನಂದಿನಿ ಅಂತ ಒಬ್ಬರು CEO ಇದ್ದಾರೆ. ಅವರ ಬ್ಯಾಚ್ನಲ್ಲಿ ಟಾಪರು. ಈಗ ತಾನೇ ಶ್ರೀಕಂಠ ಏನವ್ರು ಹೇಳ್ತಿದ್ರು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಕೋಲಾರದವ್ರು ಒಬ್ಬರು ಟೀಚರ್ ಮಗಳು. ಈಗ ಮಮತಾನೂ ಇಲ್ಲಿ ಕೂತಿದ್ದಾರೆ. ಅವರು ನಾನು IAS ಇಂದ IAS ಕ್ಯಾಟಗರಿನಲ್ಲಿ ಬಂದು ಕೆಲಸ ಮಾಡಿದವರು. ಇವತ್ತು CEO ನಂದಿನಿಯವರು ಅವರ ಗಂಡ ಮಕ್ಕಳಿಗಿಂತ ಹೆಚ್ಚಿಗೆ ಕಮಿಟ್ಮೆಂಟ್ ಇಟ್ಕೊಂಡು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ನಾನೇ ಆ ಜಿಲ್ಲೆ ಉಸ್ತುವಾರಿ ಸಚಿವ. ಹಾಗಾಗಿ ಬಹುಶಃ ಇವತ್ತು ನಮ್ಮ ಜಿಲ್ಲೆಯವರು 2 ಆಯ್ಕೆ ಆಗಿದ್ದಾರೆ. 2 ಒಬ್ಬ ಕರಡಳ್ಳಿ ಅಂತ ನನ್ನ ತಾಲೂಕು, ಅದು ನನ್ನ ಊರಿದ್ದಾಗೇ. ನಾನು ರಾಜಕೀಯಕ್ಕೆ ಬಂದಾಗಿಂದ ಆ ಕುಟುಂಬ, ಇಡೀ ಕುಟುಂಬ ನನ್ನ ಜೊತೆನಲ್ಲಿದೆ. ನನ್ನ ಕುಟುಂಬದಲ್ಲೇ ಒಬ್ಬ IAS IPS ಆಗಿದ್ದಾನೆ ಅನ್ನೋ ಒಂದು ಭಾವನೆ ರೀತಿಯಲ್ಲಿ, ಒಂದು ಅತ್ಯಂತ ಅವ್ರ ತಂದೆ ಮುಗ್ಧರು, ಯಾವುದೇ ಶಿಕ್ಷಣ ಇಲ್ಲದೆ ಊರಿನಲ್ಲಿ ವ್ಯವಸಾಯ ಮಾಡ್ಕೊಂಡು ಬದುಕ್ತಕ್ಕಂಥವ್ರು. ಅಂಥವರ ಒಬ್ಬ ಮಗ ಧನಂಜಯ ಇವತ್ತು IPS ಆಗೋ ಒಂದು ಅವಕಾಶ ಸಿಕ್ಕಿದೆ. ಅದೇ ರೀತಿ ಮುತ್ತೇಶ್ ಗೌಡ ಅವರು ಒಬ್ಬ ಸಾಧಾರಣ ಗ್ರಾಮೀಣ ಪ್ರದೇಶದಲ್ಲಿ, ಅವ್ರ ತಂದೆ ಶಿವರಾಮ್ ಅಂತೇಳಿ ಅವರು ನನಗೆ
ನಾನು KRPೇಟೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೆ, ಅವತ್ತಿಂದನೂ ಪರಿಚಯ ಇರ್ತಕ್ಕಂಥ ಒಬ್ಬರು. ಅವ್ರ ಮಗನೂ ಸಹ ಇವತ್ತು IARS ಆಗೋ ಅವಕಾಶ ಸಿಕ್ಕಿದೆ. ಅದೇ ರೀತಿ ಯಾದಗಿರಿ ಹೇಳಿದ್ರು, ಇನ್ನೆಡೆ ಕನ್ನಡಿಗರು ಭಾಳಷ್ಟು ಚೆನ್ನಾಗಿದ್ದೀರಾ. ನನಗೆ ಈ ಒಂದು ಇಂಡಿಯಾ ಫಾರ್ IAS ಅಕಾಡೆಮಿ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ, ರಾಜ್ಯ ಕನ್ನಡಿಗರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದು ಇಡೀ ಟೀಮು ಇವತ್ತು ಇಷ್ಟೊಂದು ಒಳ್ಳೆಯ ಡೆಲ್ಲಿಗೆ ಹೋಗಿ ಅಲ್ಲಿ ಕಷ್ಟ ಆಗ್ಬೋದು, ಇಲ್ಲೇ ಡೆಲ್ಲಿ ಕೊಡುವಂಥ ಎಲ್ಲ ಥರದ ನಾವು ಶಿಕ್ಷಣವನ್ನು ಅವ್ರಿಗೆ ಕೊಡ್ತೀವಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಮತ್ತು ನಮ್ಮ ಶ್ರೀನಿವಾಸ್ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಬಂದು ಸೇರಿರೋದು, ಮತ್ತು ಈ ನವೀನು ನಯನು ಇವರೆಲ್ಲ ಯುವಕರು ಅವರಿಗೆ ಜೊತೆಗೆ ಸೇರಿ ಕೈ ಜೋಡಿಸಿ ಈ ಒಂದು ಅಕಾಡೆಮಿಯನ್ನು ಮಾಡಿರ್ತಕ್ಕಂಥದ್ದು, ಇದೆಲ್ಲ ಒಂದು ದೊಡ್ಡ ಅಚೀವ್ಮೆಂಟೇ. ನಿಮಗೆ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಸಿವಿಲ್ ಸರ್ವಿಸ್ನಲ್ಲಿ ನೀವು ಅಚೀವ್ ಮಾಡಿರ್ತಕ್ಕಂಥದ್ದು ಭಾಳ. ಹಾಗಾಗಿ ಬಹುಶಃ ನಾನು ಆಲೋಚನೆ ಮಾಡ್ತಿದ್ದೆ ಇವರೆಲ್ಲ ಡೆಲ್ಲಿನಲ್ಲಿ ಕಟ್ಟ ಅಂತ. ನೋಡ್ತೀನಿ, ನಾನು ಇನ್ನೂ ಗ್ಯಾರಂಟಿ ಅಂತ ಹೇಳಲಿಕ್ಕಾಗಲ್ಲ. ಒಂದು ಯಾಕೆ ನಮ್ಮ ಸರ್ಕಾರದಿಂದ ಡೆಲ್ಲಿನಲ್ಲಿ ಫೈನಲ್ಲಾಗಿ ಎಕ್ಸಾಮ್ ಬರೆಯುವಂಥವ್ರಿಗೆ ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡೋವಂಥವ್ರಿಗೆ ಒಂದಷ್ಟು ಹಾಸ್ಟೆಲ್ ಅಂತ ಮಾಡಲಿಕ್ಕೆ ಸರ್ಕಾರದಿಂದ ಅವಕಾಶ ಇದೆಯಾ? ಮತ್ತು ನಮ್ಮ ಚುಂಚನಗಿರಿ ಸ್ವಾಮೀಜಿಯವ್ರ ಹತ್ರನೂ ಮಾತಾಡ್ತೀನಿ. ಯಾವುದಾದ್ರು ರೀತಿಯಲ್ಲಿ ನಿಮಗೆ ಒಂದಷ್ಟು ಜನಕ್ಕೆ ಅಲ್ಲಿ ಹಾಸ್ಟ್ಲಲ್ಲಿ ಅವಕಾಶ ಕೊಟ್ಟು ಒಂದಷ್ಟು ದಿವಸ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆಯಾ ಅನ್ನೋ ಒಂದು ಆಲೋಚನೆಯನ್ನು ಮುಖ್ಯಮಂತ್ರಿಯವ್ರ ಹತ್ರನೂ ಮಾತಾಡ್ತೀನಿ, ನಮ್ಮ ನಿರ್ಮಲಾ ಸ್ವಾಮೀಜಿಯವ್ರ ಹತ್ರ ಮಾತಾಡ್ತೀನಿ. ಯಾವುದಾದ್ರು ರೀತಿಯಲ್ಲಿ ಒಂದು ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತ ಮಾಡೋಣ ಅಂತ ಅಂದ್ಕೊಂಡು ಇವತ್ತೇನು 22 ಜನ ಇವತ್ತು ಸಿವಿಲ್ ಸರ್ವಿಸ್ನಲ್ಲಿ ನೀವು ಸಕ್ಸಸ್ ಆಗಿದ್ದೀರಿ. ನಿಮಗೆ ಕಂಗ್ರ್ಯಾಚುಲೇಷನ್. ಜೊತೆಗೆ ನಿಮ್ಮ ಕುಟುಂಬ ಮರಿಬೇಡಿ, ನಿಮ್ಮ ರಾಜ್ಯನ ಮರಿಬೇಡಿ. ನೀವು ಎಲ್ಲಿ ಸೆಲೆಕ್ಟ್ ಆಗ್ತಿರೋ ಅಥವಾ ಈ ರಾಜ್ಯ ಸಿಗುತ್ತೋ ಬೇರೆ ರಾಜ್ಯ ಸಿಗುತ್ತೋ, ಎಲ್ಲೇ ಇದ್ರೂ ಈ ರಾಜ್ಯದ ಒಂದು ನೀರಿನ ನೆಲದ ಒಂದು ಋಣವನ್ನು ಇಟ್ಕೊಂಡು ನಿಮ್ಮ ತಂದೆ ತಾಯಿಗಳನ್ನ ಅಥವಾ ನಿಮ್ಮ ಗ್ರಾಮವನ್ನು ಜ್ಞಾಪನದಲ್ಲಿ ಇಟ್ಕೊಂಡು ನಿಮ್ಮ ಅವಕಾಶ ಸಿಕ್ಕಿದಾಗ ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ತಾಳ್ಮೆಯಿಂದ ನೀವೆಲ್ಲರೂ ಸಹ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಇನ್ನೂ ಅವಕಾಶಗಳು ಸಿಗ್ತವೆ, ಅಂಥ ಅವಕಾಶಗಳನ್ನ ನೀವೆಲ್ಲರೂ ಸಹ ಪಡ್ಕೋಬೇಕು ಅಂತೇಳಿ. ಮುಂದಿನ ನಮ್ಮ ಕೇದಾರು ಶ್ರೀನಿವಾಸವ್ರಿಗೆ ಒಂದು ಕೊರತೆ ಇದೆ. ನಾವು 50ಕ್ಕೂ ಮೀರಿ ಒಂದು ಸಕ್ಸಸ್ ಆಗುವಂಥ ಮಟ್ಟಕ್ಕೆ ನಮ್ಮ ಅಕಾಡೆಮಿ ಮತ್ತು ನಮ್ಮ ಹುಡುಗರು ಪ್ರಯತ್ನ ಮಾಡಬೇಕು ಅನ್ನೋದು ಅವರಿಗೆ ಆಸೆ ಇದೆ. ಅದಕ್ಕೆ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ನಾವು ಯಾವುದೇ ಸಂದರ್ಭದಲ್ಲಿ ಈ ಒಂದು ಅಕಾಡೆಮಿಗಿರ್ಬೋದು, ಈ ಥರ ಸಿವಿಲ್ ಸರ್ವಿಸ್ನಲ್ಲಿ ಪ್ರಯತ್ನ ಮಾಡುವಂಥ ಹುಡುಗರಿಗೆ ಎಂಥದೇ ಸಂದರ್ಭದಲ್ಲಿ ನನ್ನ ಸಹಕಾರ ನಾವು ಕೊಡ್ತೀವಿ ಅನ್ನೋದನ್ನು ಹೇಳ್ತಾ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಒಳ್ಳೆಯದಾಗಲಿ ಅಂತೇಳಿ ನಾನು ಹೇಳ್ತೀನಿ.